ಜೋರು ಅನಿಸುತ್ತೆ ಬಿಸ್ನೆಸ್ ಇವತ್ತು. ಜುಬೇರ್ ಹಿಟ್ಲರಲ್ಲಿ ಅರವಿಂದ್ ಅಣ್ಣಂಗೆ ಪಕ್ಷಿರಾಜ್ಪುರಕ್ಕೆ ಕರ್ಕೊಂಡೋಗಿ ಆಯಿಲ್ ಕೊಡ್ಸೋದಾ? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗ್ನ ನಾನು ಶಾಪಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನಿವತ್ತು ನನ್ನ ಶಾಪಲ್ಲಿ ಬೇಗನೆ ಬರಬೇಕಿತ್ತು, ಹಾಗಾಗಿ ಬೇಗ ಬಂದೆ. ತುಂಬ ಮಳೆ ಇದೆ. ನನಗೆ ಹೊರಗಡೆ ನಿಮಗೆ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ. ಅರವಿಂದ್ ಹಬಿ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಇವತ್ತು ನಾನು ಶಾಪಲ್ಲೇ ಇದ್ದೀನಿ. ನೀವು ನೋಡ್ತಿರ್ಬೋದು, ನಮ್ಮ ಡಾಲ್ಗಳು ಯಾವಾಗಲೂ ಅಲ್ಲಿ ಇಟ್ಟಿರ್ತೀವಿ, ಬಟ್ ಇವತ್ತು ಮೇಲ್ಗಡೆನೇ ಇದ್ದಾರೆ. ಅಂದರೆ ತುಂಬ ಮಳೆ ಇರೋದ್ರಿಂದ ಫುಲ್ಲು ತೇವ ಆಗಿಬಿಡುತ್ತೆ ಅಂದ್ಬಿಟ್ಟು ಮೇಲ್ಗಡೆನೇ ಇಟ್ಟಿದ್ದೀವಿ. ನೀವು ಹೊರಗಡೆ ನೋಡ್ತಿರ್ಬೋದು, ತುಂಬ ಮಳೆ ಇದೆ, ವೆದರ್ ತುಂಬ ಕೋಲ್ಡ್ ಇದೆ ಇವತ್ತು. ಹಾಗಾಗಿ ನಾನು ಇವತ್ತು ಶಾಪ್ ಒಳಗಡೆನೇ ಇದ್ದೀನಿ, ಅಂದರೆ ಔಟ್ಸೈಡ್ ಎಲ್ಲೂ ಹೋಗಿಲ್ಲ. ನಮ್ಮಲ್ಲಿ ಎಲ್ಲ ಥರ ಮೆನ್ಸ್ ಕ್ಲಾತ್ಸ್ ಸಿಗುತ್ತೆ ಆ್ಯಂಡ್ ಮೆನ್ಸ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಕೂಡ ತೊಗೊಬೋದು ಆನ್ಲೈನ್ ಮುಖಾಂತರ, ಅಥವಾ ನನ್ನ ಸಬ್ಸ್ಕ್ರೈಬರ್ಸು ಎಷ್ಟೋ ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಸ್ ಕೂಡ ಇದ್ದಾರೆ. ಅವರು ಕೂಡ ನೀವು ಬಂದು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಬರ್ತೀರಾ ಅಂತ ಗೊತ್ತು, ಅದು ನಾನು ವಿಡಿಯೋ ಮುಖಾಂತರ ಹೇಳಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಕಸ್ಟಮರ್ಸ್ ಸಪೋರ್ಟ್ ಇರೋದ್ರಿಂದನೇ ನಮ್ಮ ಶಾಪು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದು. ಅದು ನಿಮ್ಮಿಂದನೇ ಸಾಧ್ಯ, ಏಕೆಂದರೆ ನೀವಿದ್ರೇ ನಾವು ಅಂತಲೇ ಹೇಳ್ಬೋದು. ಏನೇ ಮಾಡಬೇಕು ಅಂದ್ರೂ ನಿಮ್ಮ ಸಪೋರ್ಟು ನಮಗೆ ತುಂಬ ಇದೆ. ಅದೇ ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ನಾನಿವಾಗ ಮನೆಗೆ ಹೋಗಿ ಅಡುಗೆ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾರು ಆಯ್ ಮಾಡಿ ಜುಬೇರ್, ಏನು ಮಾಡ್ತಾ ಇದೆಯಾ? ಡಿಸ್ಪ್ಲೇ ಆಗ್ತಾ ಇದೆ. ಹೊಸ ಐಟಮ್ಸ್ ಬಂದಿದ್ಯಾ? ಹಳೆ ಶಾಪಿಂದ ಎಲ್ಲ ತೊಗೊಂಬಂದ ಇಲ್ಲಿಗೆ? ಅಲ್ಲೂ ಇಟ್ಟಿದ್ಯಾ? ಹಳೆ ಶಾಪಲ್ಲಿ ಡಿಸ್ಪ್ಲೇ ಆಗ್ತಾ? ಸೀರಿಯಸ್ಲಿ ಇವತ್ತು ಶಾಪ್ ನೋಡಿ ಏನೋ ಒಂಥರ ಖುಷಿ ಆಗ್ತಿದೆ. ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು, ಎಲ್ಲ ಡೀಪ್ ಕ್ಲೀನ್ ಮಾಡಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಡಿಸ್ಪ್ಲೇನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಕಾಫಿ ಏನು ಕೊಡ್ಸೋಣ ಬಿಡೋ. ಮೇಲ್ಗಡೆ ಅದು ಹೆಂಗ್ ಮಾಡೋದು? ಚೂಲ್ ಮೇಲೆ ಎಷ್ಟು ಇರ್ತದೆ ಅಷ್ಟು ಮಾಡೋದು. ನೀಟಾಗಿ ಒರೆಸ್ಬೇಕಣೋ, ನೀಟಾಗಿ ಜುಬೇರು. ಹಾಂ ಹೌದಾ? ಒಳಗಡೆ ಒಂದ್ಸರಿ ಒರೆಸಿ ಹೊರಗಡೆನೂ ಒರೆಸ್ಬೇಕಾ? ಜುಬೇರ್ ಎಲ್ಲ ಕ್ಲೀನಿಂಗ್ ಮಾಡ್ತೀಯಾನೆ ಫುಲ್ಲು. ಶಾಪೆಲ್ಲ ಗ್ಲಾಸೆಲ್ಲ ಚೆನ್ನಾಗಿ ಒರೆಸಿ ಕ್ಲೀನಿಂಗ್ ಮಾಡಿ ಎಲ್ಲ ಡಿಸ್ಪ್ಲೇ ಚೇಂಜ್ ಮಾಡಿಯಾನೆ. ಅರವಿಂದ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾವ್ರೆ. ಜುಬೇರ್ ಹಿಟ್ಲರಲ್ಲಿ ಹಳೆ ಶಾಪ್ ಕೊಟ್ಟೋದ್ರಾ? ಅವ್ರಿಗೆ ಅದೇ ಶಾಪ್ ಇಷ್ಟ ಬಿಡು, ಜಾಸ್ತಿ ಫೇವ್ರೆಟ್ ಶಾಪು ಅವನಿಗೆ. ನಮ್ಮ ಅರುಗಂತೂ ಎಲ್ಲ ಫುಲ್ಲು ಕ್ಲೀನಾಗಿರಬೇಕು. ಅವ್ರು ಇದ್ದಿದ್ದ ಕಡೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಇಟ್ಕೊತಾರೆ. ಇವಾಗ ಏನು ಮಾಡ್ತಿದ್ದೀರಪ್ಪ ಯಾರು?
ಅವರು ನನ್ನ ಫ್ರೆಂಡ್ ನಂದು ಹೇಳ್ತಾ ಇಲ್ಲೋ ನಿನ್ನ ಗಂಡನ ಕೂದಲೆಲ್ಲ ಉದ್ರೋಗೈತೆ ಅಂತ, ವಯಸ್ಸಾಗ್ಬಿಟ್ಟೈತೆ ಅಂತ. ಅರವಿಂದ್ ಅಣ್ಣಂಗೆ ಪಕ್ಷಿರಾಜ್ಪುರಕ್ಕೆ ಕರ್ಕೊಂಡೋಗಿ ಆಯಿಲ್ ಕೊಡ್ಸೋದಾ ಕೂದಲು ಬೆಳೆಯೋಕ್ಕೆ? ಬರೀ ಇಂಥದೆಯಾ? ಬೇಡ ಬೇಡ, ನ್ಯಾಚುರಲ್ ಹೆಂಗಿರ್ಬೇಕು ಹಂಗೆ ಇರಬೇಕು. ಕೂದಲು ಬೆಳೀಲಿ ಕಣೋ, ಹೇಳ್ಬಿಡು, ಆಮೇಲೆ ಫುಲ್ಲು ರಂಗಾಗ್ಬಿಡ್ಲಿ. ನೋಡಿ ನಮ್ಮ ಜುಬೇರ್ ಪಾಪ ಎಷ್ಟೊಂದು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾನೆ. ನಮ್ಮವರು ಫುಲ್ ಸುಸ್ತಾಗ್ಬಿಟ್ಟವ್ರೆ ಕೆಲಸ ಮಾಡಿ ಅನ್ಸುತ್ತೆ. ಏನೋ ನೀವೇ ವರ್ಸಿರೋ ಥರ ಸುಸ್ತಾಗ್ಬಿಟ್ಟಿದ್ದೀರಾ? ಎಲ್ಲ ಮಾಡಿದ್ದು ನಾನೇ. ಹಾಂ ಜುಬೇರೇನೋ ಆ ಡ್ರಾಯರ್ ಕೆಳಗೆ ನಮ್ಮ ಶಾಪೆಲ್ಲ ಫುಲ್ಲು ನೀಟಾಗಿ ಕಾಣಿಸ್ತಿದೆ ಇವತ್ತು. ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡೋದಕ್ಕೆ ಒಂಥರ ಲುಕ್ಕಾಗಿ ಕಾಣಿಸ್ತಿದೆ ಇವತ್ತು. ಅರವಿಂದ್ ಅವರಿಗೇನೋ ಲೆಕ್ಕ ಎಲ್ಲ ಬರೀತಿದ್ದಾರೆ. ಜೋರು ಅನಿಸುತ್ತೆ ಬಿಸ್ನೆಸ್ ಇವತ್ತು, ಅದಕ್ಕೆ ಫುಲ್ಲು ಲೆಕ್ಕ ಎಲ್ಲ ಮಾಡ್ತಾರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗೈಸ್, ಇವತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.